ನಮಸ್ಕಾರ ಮಕ್ಕಳೇ. ಒಂದು ಕತೆ ಹೇಳ. ಈ ಕಥೆ ಹೋಲಿ ಹಬ್ಬದ ಬಗ್ಗೆ. ನಾವೆಲ್ಲ ಈಗ ಹೋಲಿ ಹಬ್ಬ ಆಚರಿಸ್ತಿದ್ದೀವಿ ಅಲ್ವಾ? ಈ ಹೋಲಿ ಹಬ್ಬದಲ್ಲಿ ಬೆಂಕಿಯನ್ನು ಯಾಕೆ ಹಾಕ್ತೀವಿ, ಬಣ್ಣಗಳ ಜೊತೆ ಯಾಕೆ ಆಟ ಆಡ್ತೀವಿ ಅನ್ನೋದೇ ಇವತ್ತಿನ ಕಥೆ. ಹಾಗಿದ್ರೆ ಕಥೆ ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಹಿರಣ್ಯಕಶ್ಯಪು ಅನ್ನೋ ಒಬ್ಬ ರಾಕ್ಷಸ ರಾಜ ಇದ್ನಂತೆ. ಅವನು ಬ್ರಹ್ಮದೇವ್ರಿಗೆ ತಪಸ್ ಮಾಡಿ ನನಗೆ ಸಾವೇ ಬರ್ದಂಗೆ ವರ ಕೊಡು ಅಂತ ಕೇಳಿದ್ನಂತೆ. ಆಗ ಬ್ರಹ್ಮದೇವ್ರು ಹೇಳಿದ್ರಂತೆ, ಆಗೋದಿಲ್ಲ, ಹುಟ್ಟಿದ ಪ್ರತಿಯೊಬ್ಬರು ಸಾಯಲೇಬೇಕು, ನೀನು ಬೇರೆ ಏನಾದರೂ ವರ ಕೇಳು ಅಂತ ಹೇಳಿದ್ರಂತೆ. ಹೀಗೆ ಕೇಳಿದಾಗ ಹಿರಣ್ಯಕಶ್ಯಪು ತನ್ನ ಬುದ್ಧಿ ಉಪಯೋಗಿಸಿ ಹೀಗೆ ಕೇಳಿದ್ನಂತೆ, ನನಗೆ ಪ್ರಾಣಿಗಳಿಂದಾಗಲಿ ಮನುಷ್ಯರಿಂದಾಗಲಿ ಸಾವು ಬರಬಾರ್ದು, ಹಗಲಾಗಲಿ ರಾತ್ರಿ ಆಗಲಿ ಸಾವು ಬರಬಾರ್ದು, ಮನೆ ಒಳಗಿಂದ ಅಥವಾ ಮನೆ ಹೊರಗಡೆ ಸಾವು ಬರಬಾರ್ದು, ಯಾವುದೇ ಆಯುಧದಿಂದ ನನ್ನನ್ನು ಸಾಯಿಸೋಕ್ಕಾಗಬಾರ್ದು ಅಂತ ವರ ಕೇಳಿದ್ನಂತೆ. ಹೀಗೆ ಕೇಳಿದಾಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ್ರಂತೆ. ಈ ಥರ ವರ ಕೇಳಿದ್ದೀನಿ, ನನಗೆ ಸಾವು ಬರೋಕೆ ಸಾಧ್ಯನೇ ಇಲ್ಲ ಅಂತ ಅಹಂಕಾರದಿಂದ ಹಿರಣ್ಯಕಶ್ಯಪು ದೇವಾನುದೇವತೆಗಳಿಗೆ, ಋಷಿಮುನಿಗಳಿಗೆ, ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಾ ದುರಾಡಳಿತ ಮಾಡ್ತಿದ್ದಂತೆ. ಹೀಗಿರುವಾಗ ಹಿರಣ್ಯಕಶ್ಯಪುಗೆ ಒಬ್ಬ ಮುದ್ದಾದ ಮಗ ಹುಟ್ಟಿದ್ನಂತೆ. ಆ ಮುದ್ದಾದ ಮಗನ ಹೆಸರು ಪ್ರಹ್ಲಾದ ಅಂತ. ಹಿರಣ್ಯಕಶ್ಯಪುಗೆ ಯಾವ ದೇವರನ್ನ ಕಂಡ್ರೂ ಆಗ್ತಾ ಇರಲಿಲ್ಲ. ಎಲ್ಲ ಕಡೆ ನಾನೇ ದೇವರು ಅಂತ ಹೇಳಿಕೊಂಡು ಎಲ್ಲರೂ ಬೇರೆ ಯಾವ ದೇವರನ್ನು ಪೂಜೆ ಮಾಡಬಾರ್ದು, ನನ್ನನ್ನೇ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ನಂತೆ. ಇವನನ್ನು ಯಾರು ಪೂಜೆ ಮಾಡಲ್ವೋ ಅವ್ರಿಗೆ ತುಂಬ ಚಿತ್ರಹಿಂಸೆ ಕೊಡ್ತಿದ್ನಂತೆ. ಹೀಗಿರುವಾಗ ಹಿರಣ್ಯಕಶ್ಯಪುವಿನ ಮಗ ಇದ್ನಲ್ಲ ಪ್ರಹ್ಲಾದ, ಅವನು ಶ್ರೀಮನ್ನಾರಾಯಣನ ಪರಮ ಭಕ್ತ ಆಗಿದ್ನಂತೆ. ಕುಂತ್ರು ನಾರಾಯಣ, ನಿಂತ್ರು ನಾರಾಯಣ, ಆಡೋವಾಗ್ಲೂ ನಾರಾಯಣ, ಮಲಗಿದ್ದಾಗ್ಲೂ ನಾರಾಯಣ ಅಂತಿದ್ನಂತೆ ಅವನು. ಇದರಿಂದ ಹಿರಣ್ಯಕಶ್ಯಪುಗೆ ಬಹಳ ಕೋಪ ಬಂತಂತೆ. ಬೇರೆ ಎಲ್ಲರೂ ನನ್ನ ಮಾತು ಕೇಳ್ತಾರೆ, ನನ್ನ ಕಂಡ್ರೆ ಹೆದರ್ಕೊಂತಾರೆ, ನನ್ನೇ ದೇವರು ಅಂತ ಪೂಜಿಸ್ತಾರೆ, ಆದರೆ ನನ್ನ ಮಗನೇ ನನ್ನ ಮಾತು ಕೇಳ್ತಿಲ್ವಲ್ಲ ಅಂತ ಕೋಪ ಬಂದ ಹಿರಣ್ಯಕಶ್ಯಪು ಪ್ರಹ್ಲಾದನ್ನ ಸಾಯಿಸಬೇಕು ಅನ್ನೋ ತೀರ್ಮಾನ ಮಾಡಿದ್ನಂತೆ. ಪ್ರಹ್ಲಾದಂಗೆ ನಾನಾ ರೀತಿಯ ಶಿಕ್ಷೆ ಕೊಟ್ಟನಂತೆ. ಆನೆ ಕಾಲಿಂದ ತುಳಿಸೋ ಪ್ರಯತ್ನ ಮಾಡಿದ್ನಂತೆ. ಆಗ್ಲೂ ಪ್ರಹ್ಲಾದನ್ನ ನಾರಾಯಣ ಕಾಪಾಡಿದ್ನಂತೆ. ವಿಷಪೂರಿತ ಹಾವುಗಳಿಂದ ಕಚ್ಸೋಕ್ ನೋಡಿದ್ನಂತೆ. ಆಗ್ಲೂ ನಾರಾಯಣ ಕಾಪಾಡಿದ್ನಂತೆ. ವಿಷದ ಹಾಲು ಕುಡಿಸಿದ್ನಂತೆ. ಆಗ್ಲೂ ನಾರಾಯಣ ಕಾಪಾಡಿದ್ನಂತೆ. ಹೀಗಿರುವಾಗ ಹೇಗಾದರೂ ಮಾಡಿ ಈ ಪ್ರಹ್ಲಾದನ್ನ ಸಾಯಿಸಲೇಬೇಕು ಅಂತ ನಿರ್ಧಾರ ಮಾಡಿದ ಹಿರಣ್ಯಕಶ್ಯಪು ಅವನ ತಂಗಿ ಹೋಲಿಕಾನ ಕರೆದ್ನಂತೆ. ಈ ಹೋಲಿಕಾಗೆ ಒಂದು ಅದ್ಭುತವಾದ ಶಕ್ತಿ ಇತ್ತಂತೆ. ಅದೇನಪ್ಪ ಅಂದರೆ, ಇವಳನ್ನ ಬೆಂಕಿಯಿಂದ ಸುಡೋಕೆ ಆಗಲ್ಲ. ಆ ಥರವಾದ ಅದ್ಭುತವಾದ ಶಕ್ತಿ ಇತ್ತಂತೆ. ಹಿರಣ್ಯಕಶ್ಯಪು ಅವನ ತಂಗಿ ಹೋಲಿಕಾನ ಕರೆದು, ನಾನು ಏನೇ ಮಾಡಿದ್ರೂ ಪ್ರಹ್ಲಾದ ತಪ್ಪಿಸ್ಕೊತಾ ಇದ್ದಾನೆ, ಅವನನ್ನ ಈ ನಾರಾಯಣ ಕಾಪಾಡ್ತಾ ಇದ್ದಾನೆ. ಹೋಲಿಕಾ, ನಿನ್ನನ್ನು ಬೆಂಕಿ ಸುಡೋದಿಲ್ಲ ಅಲ್ಲ, ಹಾಗಾಗಿ ನೀನೇನು ಮಾಡಬೇಕಂದ್ರೆ ಪ್ರಹ್ಲಾದನ್ನ ಗಟ್ಟಿಗೆ ಹಿಡ್ಕೊಂಡು ಬೆಂಕಿ ಮಧ್ಯ ಕೂತ್ಕೋ. ಆ ಬೆಂಕಿ ಪ್ರಹ್ಲಾದನ್ನ ಸುಡತ್ತೆ. ಆಗ ಅವನು ತಪ್ಪಿಸ್ಕೊಳಕ್ಕಾಗಲ್ಲ, ಸತ್ತೇ ಸಾಯ್ತಾನೆ ಅಂತ ಹೇಳಿ ಹೋಲಿಕಾ ತೊಡೆ ಮೇಲೆ ಪ್ರಹ್ಲಾದನ್ನ ಕೂರಿಸಿ ಬೆಂಕಿ ಹಚ್ಚೇ ಬಿಟ್ನಂತೆ.
ತನ್ನ ಹತ್ರ ಇದ್ದ ಶಕ್ತಿಯನ್ನ ಕೆಟ್ಟದಕ್ಕೆ ಉಪಯೋಗಿಸೋಕೆ ನೋಡಿದ್ಲಲ್ವಾ ಹೋಲಿಕಾ. ಹಾಗಾಗಿ ಏನಾಯ್ತು ಗೊತ್ತಾ, ಬೆಂಕಿ ಪ್ರಹ್ಲಾದನ್ನ ಸ್ವಲ್ಪನೂ ಸುಡ್ಲಿಲ್ವಂತೆ. ಬದಲಿಗೆ ಹೋಲಿಕನ್ನ ಸುಟ್ಟು ಭಸ್ಮ ಮಾಡ್ತಂತೆ. ಇದರಿಂದ ನಾವೇನು ತಿಳ್ಕೊಬೇಕಂದ್ರೆ, ನಮ್ಮ ಹತ್ರ ಇರೋ ಶಕ್ತಿನ ಕೆಟ್ಟದ್ದಕ್ಕೆ ಉಪಯೋಗಿಸ್ಕೊಂಡ್ರೆ ಆ ಶಕ್ತಿ ನಮ್ಮನ್ನೇ ನಾಶ ಮಾಡುತ್ತೆ. ಹೀಗೆ ಬೆಂಕಿಯಿಂದನ್ನು ತಪ್ಪಿಸ್ಕೊಂಡು ಬಂದ ಪ್ರಹ್ಲಾದನ್ನ ನೋಡಿದ ಹಿರಣ್ಯಕಶ್ಯಪು, ಎಲ್ಲಿದ್ದಾನೆ ಈ ನಿನ್ನ ದೇವರು, ನನ್ನ ಅರಮನೆಯಲ್ಲೂ ಇದ್ದಾನ ಅಂತ ಕೇಳಿದ್ದಕ್ಕೆ ಪ್ರಹ್ಲಾದ ಹೌದು ಅಂದಂತೆ. ಎಲ್ಲಿ, ಕಂಬದಲ್ಲಿದ್ದಾನ ಅಂತ ಕೇಳಿದ್ದಾಗ ಹೌದು ಇದ್ದಾನೆ ಅಂತ ಹೇಳಿದ್ನಂತೆ. ಎಲ್ಲಿ ತೋರ್ಸು ಅಂತ ಕೋಪದಿಂದ ಅವನ ಗದೆ ತಗೊಂಡು ಕಂಬಕ್ಕೆ ಹೊಡೆದನಂತೆ. ಅಲ್ಲಿಂದ ನರಸಿಂಹದೇವರು ಬಂದ್ರಂತೆ. ನರಸಿಂಹ ಅಂದರೆ ತಲೆಯ ಭಾಗ ಸಿಂಹ, ದೇಹದ ಭಾಗ ನರ ಅಂದರೆ ಮನುಷ್ಯ. ಈ ರೂಪದಲ್ಲಿ ಉಗ್ರವಾಗಿ ಕಂಬದಿಂದ ಈಚೆ ಬಂದ ನರಸಿಂಹ. ನಿಮಗೆ ಹಿರಣ್ಯಕಶ್ಯಪು ಕೇಳಿದ್ದ ವರದ ನೆನಪಿದೆ ಅಲ್ಲ? ಅವನು ಕೇಳಿದ್ದು ಮನುಷ್ಯನಿಂದಾಗಲಿ ಪ್ರಾಣಿಯಿಂದಾಗಲಿ ಸಾವು ಬರಬಾರ್ದು ಅಂತ. ನರಸಿಂಹ ಇದ್ ಕಡೆ ಪೂರ್ಣ ಮನುಷ್ಯನೂ ಅಲ್ಲ, ಅದ್ ಕಡೆ ಪೂರ ಪ್ರಾಣಿನೂ ಅಲ್ಲ, ಬಂದಿದ್ದು ನರಸಿಂಹ. ಹೀಗೆ ಬಂದ ನರಸಿಂಹ ಹಿರಣ್ಯಕಶ್ಯಪು ಜೊತೆ ದೊಡ್ಡ ಯುದ್ಧನೇ ಮಾಡಿ ಹಿರಣ್ಯಕಶ್ಯಪುನ ಎತ್ಕೊಂಡು ಅರಮನೆಯ ಹೊಸ್ತಿಲ ಮೇಲೆ ಕೂತ್ಕೊಂಡಂತೆ. ಹೊಸ್ತಿಲ ಮೇಲೆ ಕೂತ್ಕೊಂಡ. ಮನೆಯ ಒಳಗೂ ಅಲ್ಲ, ಮನೆಯಿಂದ ಹೊರಗೂ ಅಲ್ಲ. ಹಿರಣ್ಯಕಶ್ಯಪುನ ತನ್ನ ತೊಡೆ ಮೇಲೆ ಇಟ್ಕೊಂಡಂತೆ. ಭೂಮಿ ಮೇಲಲ್ಲ, ಆಕಾಶದಲ್ಲಲ್ಲ. ಹಿರಣ್ಯಕಶ್ಯಪುನ ತನ್ನ 2 ಕೈಗಳಿಂದ ಸಿಗದು ಹಿರಣ್ಯಕಶ್ಯಪುನ ಕೊರಳಿನ ಮಾಲೆ ಹಾಕ್ಕೊಂಡಂತೆ. ನೆನಪಿರ್ಲಿ, ಹಿರಣ್ಯಕಶ್ಯಪುಗೆ ಸಾವು ಯಾವುದೇ ಆಯುಧದಿಂದನೂ ಬರಲಿಲ್ಲ. ಹೀಗೆ ತಾನು ಕೇಳಿದ ವರನೇ ಶಾಪ ಆಯಿತು ಹಿರಣ್ಯಕಶ್ಯಪುಗೆ. ಅವನ ದುಷ್ಟತನ ನಾರಾಯಣನ ಒಂದು ರೂಪಕ್ಕೆ ಉಗಮ ಆಯಿತು. ಹೀಗೆ ಹೋಲಿಕಾನ್ನ ದಹಿಸಿದ್ದೇ ನಾವು ಹೋಲಿಕಾ ದಹನ ಮಾಡೋ ಕಾರ್ಯಕ್ರಮ. ಕೆಟ್ಟವನಾದ ಹಿರಣ್ಯಕಶ್ಯಪುನ ಸಾಯಿಸಿದ್ರ ಸಂಭ್ರಮವೇ ಬಣ್ಣ ಹಚ್ಕೊಂಡು ನಾವು ಸಂಭ್ರಮಿಸೋ ಹೋಲಿ ಹಬ್ಬ. ಇದರಿಂದ ನಾವು ಏನು ತಿಳ್ಕೋಬೇಕು ಅಂದರೆ, ಯಾವುದೇ ಕಾಲ ಆಗಿರ್ಬೋದು, ಕೆಟ್ಟವರು ಯಾವಾಗ ಹೆಚ್ಚು ಮೆರೀತಾರೋ ಆಗ ಅಲ್ಲಿ ದೇವರು ಬಂದು ಒಳ್ಳೆಯವರಿಗೇನೆ ಜಯ ಕೊಡಿಸ್ತಾನೆ ಅಂತ. ಈಗ ಗೊತ್ತಾಯ್ತಾ ಮಕ್ಕಳೇ, ನಾವೆಲ್ಲ ಯಾಕೆ ಹೋಲಿ ಹಬ್ಬ ಆಚರಿಸ್ತೀವಿ? ಹೋಲಿ ಹಬ್ಬದಲ್ಲಿ ಬೆಂಕಿ ಹಾಕ್ತೀವಲ್ಲ, ಅದು ಯಾಕೆ? ಹೋಲಿಕಾ ದಹನ ಅಂದರೆ ಏನು, ಬಣ್ಣಗಳ ಮಹತ್ವ ಏನು ಅಂತ ನಿಮ್ಮೆಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಚೆನ್ನಾಗಿ ಬಣ್ಣದಲ್ಲಿ ಆಟಾಡಿ ಖುಷಿ ಪಡಿ. ಯಾವಾಗಲೂ ನೆನಪಿರಲಿ, ಗೆಲ್ಲೋದು ಒಳ್ಳೆತನ ಮಾತ್ರ. ಮುಂದಿನ ಸರಿ ಇನ್ನೊಂದು ಕಥೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೋಪಾನ.